ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಳಕ್ಕೆ ಮೆಣಸು ಬೆಳ್ಳುಳ್ಳಿ ಖಾರಕ್ಕೆ ಎಣ್ಣೆ ಹಾಕ್ಯಂತ ಇದ್ದೀನಿ. ಮೆಣಸು ಬೆಳ್ಳುಳ್ಳಿ ಖಾರ. ಮೆಣಸು ಬೆಳ್ಳುಳ್ಳಿ ಖಾರ. ಎಣ್ಣೆ ಕಾದೈತೇನಂತ ನೋಡಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕಾದೈತೆ ಮೆಣಸು ಬೆಳ್ಳುಳ್ಳಿ ಖಾರಕ್ಕೆ. ಈಗ ನೋಡು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೋಬೇಕು, ಈರುಳ್ಳಿ ಸ್ವಲ್ಪ ಕಡಿಮೆ ತಗೋಬೇಕು. ಈಗ ಹಾಕ್ತಿದ್ದೀನಿ. ಮೆಣಸು ಜೀರಿಗೆ ಹಾಕ್ಯಂತಿದ್ದೀನಿ. ಇಳಿಸಾಮುನಿನಾಗೆ ಹಾಕ್ಯಬೇಕು ಮೆಣಸು ಜೀರಿಗೆ. ಮೆಣಸು ಜೀರಿಗೆ ಹಾಕಿದ್ದೀನಿ. ಈಗ ಒಂಚೂರು ಖಾರದ ಪುಡಿ ಹಾಕ್ತೀನಿ. ಮೆಣಸಿಕಾಯಿ ಆದ್ರೂ ಹುರ್ಕೋಬಹುದು, ಹಾಕಬಹುದು. ಖಾರದ ಪುಡಿನಾದ್ರೂ ಹಾಕ್ಯಂಡು ಹಂಗೆ ಒಂದ್ ಸ್ವಲ್ಪ ಮಾಗಾಡಿಸ್ಕೋಬೇಕು. ಮೆಣಸಿಕಾಯಿ ಆದ್ರೂ ಹಾಕೊಬಹುದು, ಇಲ್ಲ ಖಾರದ ಪುಡಿ ಆದ್ರೂ ಹಾಕೊಬಹುದು. ಹುರ್ದಿರೋವಿದ್ರೆ ಹಾಕ್ಯಬಹುದು, ಇಲ್ಲ ಅಂದ್ರೆ ಮೆಣಸಿಕಾಯಿ ಸ್ವಲ್ಪ ಮುಂದೆ ಹುರ್ಕೋಬೇಕು. ಈ ತರ ಮಾಗಾಡಿಸ್ಕೊಂಡು ರುಬ್ಕೋಬೇಕು. ಇದೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಖಾರದ ಪುಡಿ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಮೆಣಸು ಹಾಕೆಲ್ಲ ಇದನ್ನ ಕಾಯಿ ಹಾಕ್ಯಂತಿದ್ದೀನಿ. ಈಗ ಹುಣಸೆ ಹಣ್ಣು ತೊಳೆದಿಟ್ಕೊಂಡಿದ್ದೀನಿ. ಈಗ ರುಬ್ಕೊಂತೀನಿ. ಹುಣಸೆ ಹಣ್ಣು ಹಾಕಿರ್ತೀನಿ. ಮೆಣಸು ಬೆಳ್ಳುಳ್ಳಿ ಖಾರಕ್ಕೆ ಒಂಚೂರು ಹುಣಸೆ ಹಣ್ಣು ಹೆಚ್ಚಾಗಿ ಹಾಕಬೇಕು. ಜಾಸ್ತಿ ಹಾಕೋಬೇಕಾ? ಖಾರ ಆಗೈತೆ, ಎತ್ತುತ್ತೀನಿ. ನೋಡು, ಖಾರ ಅದ್ ಮಿಣ್ತಾಗ ಉಪ್ಪು ಖಾರ ಸರಿಯಾಗೈತಿ ಅಂದ್ರೆ ಈ ತರ ಬರ್ತೈತಿ. ಏನಮ್ಮ? ಉಪ್ಪು ಖಾರ ಅದಕ್ಕೆಲ್ಲ ಹದವಾಗ ಹಾಕಿದೀವಿ ಅಂದ್ರೆ ಚಟ್ನಿನೇ ಈ ತರ ಮಿಣ್ತವಾಗಿ ಬರ್ತೈತಿ. ಅದು ಐತೆ. ಚಟ್ನಿಗೆ ಮಿಣ್ತ ಗೊತ್ತಾಗುತ್ತೆ ಸಾರು ರುಚಿಯಾಗಿರುತ್ತೆ ಅಂತ. ಒಳ್ಳೆ ಟ್ರಿಕ್ ಕಂಡು ಹಿಡ್ಕೊಂಡಿದೀಯ. ಏನೇನು ಎಕ್ಸ್ಪೀರಿಯನ್ಸ್. ರುಬ್ಬಿ ರುಬ್ಬಿ ರುಬ್ಬಿ. ಸರಿ ನಮ್ಮ. ನೋಡಿ, ಗುಂಡು ಬಂಡೆ ತೊಳೆದು ನೀರ್ ಎತ್ಕೊಂಡಿರೋದು, ಖಾರದ ನೀರು. ಈಗ ಅದಕ್ಕೆ ಕಾಲಿಸ್ತೀನಿ. ಖಾರದ ಗಟ್ಟಿ ಖಾರ ಎತ್ಕೊಂಡಿರೋದನ್ನ ಸಾಸಿವೆ ಹಾಕ್ತಿದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ. ಈರುಳ್ಳಿ ಬೆಂದಿದ್ದಾಯ್ತು. ರುಬ್ಕೊಂಡಿರೋ ಖಾರನ ಒಯ್ತೀನಿ. ಉಪ್ಪು ಹಾಕ್ತಿದ್ದೀನಿ. ಬೆಲ್ಲ ಹಾಕ್ತಿದ್ದೀನಿ ಖಾರ ಮುರಿಯೋಕ್ಕೆ. ಖಾರ ಅನ್ನೋರು ಒಂದು ಸುಸ ಬೆಲ್ಲ ಹಾಕ್ಕೋಬಹುದು. ಬೆಲ್ಲ ಹಾಕ್ತಿದ್ದೀನಿ. ಈಗ ಕೊಳಮ ಆಯ್ತಾ? ಇದು ಇಷ್ಟೇನಾ? ಅಷ್ಟೇ. ಅದು ಮಳ್ಳಬೇಕು. ಮಳ್ಳಿ ಬಿಟ್ರೆ ಮುಗೀತು ಅದ್ರ ಕತೆ. ಸಖತ್ತಾಗಿರುತ್ತೆ. ಸಖತ್ತಾಗಿರುತ್ತೆ. ಸರಿ ಅಮ್ಮ. ಮೆಣಸು ಬೆಳ್ಳುಳ್ಳಿ ಖಾರ. ಮೆಣಸು ಬೆಳ್ಳುಳ್ಳಿ ಖಾರ ನೀನು ಬಾಣ್ತೇರಿಗೆ ಸಮೇತ ಇಕ್ಬೋದು. ಬಾಣ್ತೇರ್ಗ? ಬಾಣ್ತೇರ್ಗೆ ಇಕ್ಬೋದು. ಹುಷಾರಿಲ್ದವ್ರಿಗೆ ಇನ್ನೂ ಚಂದ. ಬಾಯಿ ಕೆಟ್ಟಿರೋರ್ಗೆ